ಇದು ಸಹಮತದ ಹಂಚಿಕೆ ಆಗಿದೆಯಾ? ಇಲ್ಲಿ ಒಳ ಮೀಸಲಾತಿ ಅನ್ನುವಂಥದ್ದು ಯಾವ ಸ್ವರೂಪದಲ್ಲಿ ಹಂಚಿಕೆಯನ್ನು ಮಾಡಲಾಗಿದೆ? ಸಿದ್ದರಾಮಯ್ಯನವರು ಏನೆಲ್ಲ ಹೇಳ್ಕೊಂಡಿದ್ದಾರೆ? ಎಸ್ ಸಿ ಸಮುದಾಯದ ನಾಯಕರುಗಳು ಇದನ್ನು ಯಾವ ರೀತಿಯಾಗಿ ಅರ್ಥೈಸಿಕೊಂಡಿದ್ದಾರೆ, ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ, ಮತ್ತು ವಿಶೇಷವಾಗಿ ಅಲೆಮಾರಿಗಳ ಪರವಾಗಿ ಯಾವ ರೀತಿಯಂತ ಅಭಿಪ್ರಾಯ ವ್ಯಕ್ತವಾಗಿದೆ ಅನ್ನೋದನ್ನು ಈ ವರದಿಯಲ್ಲಿ ತೋರಿಸ್ತಾರೆ. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರ್ತಕ್ಕಂಥದ್ದು. ಪಟ್ಟು ಮಾತನ್ನು ಉಳಿಸ್ಕೊಂಡಿದ್ದೀವಿ. ಇವತ್ತು ತೀರ್ಮಾನ ಐತಿಹಾಸಿಕ ಮಾಡಿದ್ದೇವೆ. ಯಾರು ಶೋಷಿತರಿದ್ದರು 101 ಜಾತಿ, ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಒಳ ಮೀಸಲಾತಿ ಎಸ್ಸಿ ಸಮುದಾಯಗಳಿಗೆ ಮೀಸಲಿರುವ 15% ಮೀಸಲಾತಿಯನ್ನ ಬಲಗೈ ಎಡಗೈ ಸೇರಿದಂತೆ ಇತರೆ ಎಸ್ಸಿ ಸಮುದಾಯಗಳ ನಡುವೆ ಹಂಚಿಕೆ ಮಾಡಬೇಕು ಎಂಬ ಕೂಗು ಇಂದು ನಿನ್ನೆಯದಲ್ಲ. ದಶಕಗಳ ಹೋರಾಟ, ಅದಕ್ಕೆ ಸಂಬಂಧಿಸಿ ಸರ್ಕಾರ ನೇಮಿಸಿದ್ದ ಆಯೋಗಗಳ ವರದಿಗಳು. ಆದರೆ ಈ ವರದಿಗಳನ್ನು ಆಧರಿಸಿ ಒಳ ಮೀಸಲಾತಿ ಜಾರಿಗೊಳಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಯಾವುದೇ ರೀತಿಯಲ್ಲಿ ವಿಭಜಿಸಿದ್ರೂ ಅದು ಜೇನುಗೂಡಿಗೆ ಕೈ ಹಾಕಿದಂತೆಯೇ ಇತ್ತು. ಆದರೆ ಕಡೆಗೂ ಈ ಮೀಸಲಾತಿಯ ಸಿಕ್ಕುಗಳನ್ನ ಜಾಣ್ಮೆಯಿಂದ ಬಿಡಿಸಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ವಿಶೇಷವಾಗಿ ಎಡಗೈ ಸಮುದಾಯ ಒಳ ಮೀಸಲಾತಿಗಾಗಿ ದಶಕಗಳಿಂದ ಹೋರಾಟ ನಡೆಸುತ್ತಿತ್ತು. ಆದರೆ ಬಲಗೈ ಸಮುದಾಯ ಒಳ ಮೀಸಲಾತಿ ಹಂಚಿಕೆ ನಂತರ ನಮಗೆ ಅನ್ಯಾಯ ಆಗಬಾರದು ಎಂದು ಎಚ್ಚರಿಸುತ್ತಾ ಬಂದಿತ್ತು. ಆದರೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಹೊರಬಿದ್ದಿದೆ. ಈ ನಿರ್ಧಾರಕ್ಕೆ ಎಡಗೈ ಬಲಗೈ ಹಾಗೂ ಇತರೆ ಎಸ್ಸಿ ಸಮುದಾಯಗಳ ಮಂತ್ರಿಗಳು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಮುನಿಯಪ್ಪ, ಡಾಕ್ಟರ್ ಜಿ. ಪರಮೇಶ್ವರ್, ಆರ್.ಬಿ. ತಿಮ್ಮಾಪುರ್, ಶಿವರಾಜ್ ತಂಗಡಗಿ ಸಮ್ಮತಿ ಸೂಚಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನ ಅನ್ವಯ ರಾಜ್ಯದಲ್ಲಿ ಸದ್ಯ ಅಸ್ತಿತ್ವದಲ್ಲಿರುವ ಎಸ್ಸಿ ಮೀಸಲಾತಿ ಪ್ರಮಾಣವಾಗಿರುವ 15%ರಲ್ಲೇ ಒಳ ಮೀಸಲಾತಿಯ ವರ್ಗೀಕರಣ ಮಾಡಲಾಗಿದೆ. ಆ ಪೈಕಿ ಎಡಗೈ ಸಮುದಾಯಕ್ಕೆ 5.25%, ಬಲಗೈ ಸಮುದಾಯಕ್ಕೆ 5.25% ಹಾಗೂ ಎಸ್ಸಿ ಸ್ಪರ್ಶ ಮತ್ತು ಅಲೆಮಾರಿ ಸಮುದಾಯಗಳಿಗೆ 4.50% ಮೀಸಲಾತಿಗೆ ಸಂಪುಟ ಅಸ್ತು ಎಂದಿದೆ. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 4.5. 5.25 ಅದು ಲೆಫ್ಟ್ಗೆ, ಅವರ ಸಂಬಂಧಿತ ಜಾತಿಗಳಿಗೆ, ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು, ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು, ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ಎಸ್ಸಿ ಸಮುದಾಯದಲ್ಲೇ 3 ವಿಂಗಡಣೆ ಇದ್ದು, ಎಡಗೈ ಸಮುದಾಯಕ್ಕೆ 5.25 ಮೀಸಲಾತಿ ಸಿಗಲಿದೆ. ಮಾದಿಗ, ಚಾಮರ್ ಅಥವಾ ಚಮಾರ, ಆದಿಜಾಂಬವ, ಚೆನ್ನದಾಸ, ಚೆನ್ನಯ್ಯ, ಮಾದಿಗದಾಸು, ತೋಟಿ ಸೇರಿ 18 ಜಾತಿಗಳಿವೆ. ಇನ್ನು ಬಲಗೈ ಸಮುದಾಯದಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಛಲವಾದಿ, ಹೊಲೆಯ, ಹೊಳೆ ಅಥವಾ ಹೊಲೆಯ, ಆದಿಕರ ಅಥವಾ ದಾಸ, ಹೊಲೆಯ ದಾಸರ ಅಥವಾ ಚೆನ್ನದಾಸರ ಸೇರಿ 20 ಜಾತಿಗಳಿವೆ. ಹಾಗೆ ಸ್ಪರ್ಶ ಸಮುದಾಯದಲ್ಲಿ ಲಂಬಾಣಿ, ಬೋವಿ, ಕೊರಮ, ಕೊರಚ ಸೇರಿ 59 ಸಣ್ಣ ಜಾತಿಗಳಿವೆ. ಇತ್ತೀಚೆಗೆ ಅಲೆಮಾರಿ ಹಾಗೂ ಅರೆ ಅಲೆಮಾರಿಗಳನ್ನು ಸ್ಪರ್ಶ ಸಮುದಾಯಕ್ಕೆ ಸೇರಿಸಲಾಗಿದೆ. ಸ್ಪರ್ಶ ಸಮುದಾಯದ 4.50% ಮೀಸಲಾತಿಯಲ್ಲಿ 20% ಭಾಗವನ್ನು ಅಲೆಮಾರಿ ಸಮುದಾಯಕ್ಕೆ ಮೀಸಲಿಡಲಾಗುವುದು ಎಂಬ ನಿರ್ಧಾರಕ್ಕೆ ಇಂದಿನ ಸಂಪುಟ ಸಭೆಯಲ್ಲಿ ಬರಲಾಗಿದೆ. ಸ್ಪರ್ಶ ಸಮುದಾಯಕ್ಕೆ ನಿಗದಿಪಡಿಸಿರುವ 4.50%ನಲ್ಲಿ 20% ಭಾಗದ ಮೀಸಲಾತಿಯನ್ನ ಅಲೆಮಾರಿ ಸಮುದಾಯಕ್ಕೆ ನೀಡಲು ನಿರ್ಧರಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆ ವೇಳೆ ಪ್ರತಿ 5 ಹುದ್ದೆಗಳ ಪೈಕಿ 1 ಹುದ್ದೆಯನ್ನ ಅಲೆಮಾರಿ ಸಮುದಾಯಕ್ಕೆ ನೀಡಲು ನಿರ್ಧರಿಸಲಾಗಿದೆ. ಸಿ ನಲ್ಲಿ ಎಷ್ಟು ಹುದ್ದೆಗಳು ಸಿಗ್ತವೆ, ಅದರಲ್ಲಿ 20%, 59 ಅಲೆಮಾರಿ ಜಾತಿಗಳಿಗೆ 20%, ಸಿ ವರ್ಗಕ್ಕೆ ಎಷ್ಟು ಬರ್ತದೆ ಅದರಲ್ಲಿ 20%, 59 ಅಲೆಮಾರಿ ಜಾತಿಗಳಿಗೆ ಮೀಸಲಾಗಿರತಕ್ಕದ್ದು ಅಂತಲೂ ತೀರ್ಮಾನ ಮಾಡಿದ್ದೀವಿ. ಅದು ನಮ್ಮ ಆಕ್ಟ್ನಲ್ಲೇ ಹೇಳಿತ್ತು.
ಅದನ್ನು ರೀಟ್ರೇಟ್ ಮಾಡಿದ್ದೀವಿ. 56,432 ಹುದ್ದೆಗಳ ನೇಮಕಾತಿಗೆ ತುರ್ತು ಕ್ರಮ. ಹೊಸ ಮೀಸಲಾತಿ ಅನ್ವಯವೇ ನೇಮಕಾತಿ. ಹೊಸ ಮೀಸಲು ವರ್ಗೀಕರಣ ಅನೌನ್ಸ್ ಮಾಡುತ್ತಲೇ ನೇಮಕಾತಿಗೆ ಕಾದು ಕೂತಿರುವ ಯುವಕರಲ್ಲಿ ಹೊಸ ಆಶಾವಾದ ಮೂಡಿದೆ. ಖಾಲಿ ಉಳಿದಿರುವ ಸರ್ಕಾರಿ ನೌಕರಿಗಳ ಪೈಕಿ 56,432 ಹುದ್ದೆಗಳ ನೇಮಕಾತಿಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚಿಸಿದ್ದಾರೆ. ಹಿಂದಿನ ನೇಮಕಾತಿ ನೋಟಿಫಿಕೇಶನ್ ವಾಪಸ್ ಪಡೆದು ಇಂದಿನ ತೀರ್ಮಾನದಂತೆ ನೇಮಕಾತಿ ನೋಟಿಫಿಕೇಶನ್ ಹೊರಡಿಸುವುದಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ. ನೇಮಕಾತಿ ಬಳಿಕ ಕೋರ್ಟ್ ತೀರ್ಪು ಸರ್ಕಾರದ ಪರ ಬಂದ್ರೆ ಎಸ್ಸಿ ಎಸ್ಟಿಗಳಿಗೆ 24% ಮೀಸಲು ಕೊಡಲು ನಾವು ಬದ್ಧರಾಗಿದ್ದೇವೆ ಎಂದಿದ್ದಾರೆ ಸಿಎಂ. ಆಗ ಉಳಿಯುವ 9% ಹುದ್ದೆಗಳನ್ನ ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡಿ ಭರ್ತಿ ಮಾಡಲು ನಿರ್ಧರಿಸಲಾಗಿದೆ. ಸಿಎಂ ಹೀಗೆ ಒಳ ಮೀಸಲಾತಿ ಹಂಚಿಕೆಯನ್ನ ಘೋಷಣೆ ಮಾಡುತ್ತಲೇ ಅವರಿಗೆ ಎಸ್ಸಿ ಸಮುದಾಯಗಳ ಪರವಾಗಿ ಗುಲಾಬಿ ಹಾರ ಹಾಕಿ ಸನ್ಮಾನಿಸಲಾಯಿತು. ಜೊತೆಗೆ ಒಳ ಮೀಸಲಾತಿ ಹಂಚಿಕೆ ಮಾಡಿದ್ದಕ್ಕೆ ಸಿಹಿ ತಿನಿಸಿ ಸಂಭ್ರಮಿಸಿದ್ರು. ಸಿದ್ದರಾಮಯ್ಯ ಸಂಪುಟದ ಎಸ್ಸಿ ಸಮುದಾಯಗಳಿಗೆ ಸೇರಿದ ಸಚಿವರು ಕೂಡ ಸರ್ಕಾರದ ನಿರ್ಧಾರಕ್ಕೆ ಸಮ್ಮತಿ ಘೋಷಿಸಿದ್ದಾರೆ. ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ತೆಗೆದುಕೊಂಡಿದೆ. ಅದಕ್ಕಾಗಿ ನಾನು ಎಲ್ಲ ಸಮುದಾಯಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ನನಗೆ ಅನಿಸುತ್ತೆ ಇದು ಕರ್ನಾಟಕ ಮಾಡೆಲ್ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಇದು ಒಂದು ಐತಿಹಾಸಿಕವಾದಂಥ ನಿಲುವು. ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿರ್ತಕ್ಕಂಥ ಬದ್ಧತೆ ಅನುಗುಣವಾಗಿ ಕೊಟ್ಟ ಮಾತಿನಂತೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿ ಒಳ ಮೀಸಲಾತಿ ಕೊಡ್ತೇವೆ ಅಂತ ಪ್ರಣಾಳಿಕೆ ಹೇಳಿದ್ರು. ಈ ಎಲ್ಲ ವಿಚಾರ ಬದ್ಧತೆಯಿಂದ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ವಿ. ನಾವೆಲ್ಲರೂ ಸಂತೋಷದಿಂದ ಒಕ್ಕೊರಲಿಂದ ಈ ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳ ಅಗತ್ಯ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಇಷ್ಟದಲ್ಲಿ ಏನು ಎಡಗೈ ಬಲಿಗೆ ಅಂತ ಗಲಾಟೆಗಳು ನಡೀತಿತ್ತು, ಅದಕ್ಕೆ ಇತಿಶ್ರೀಯಾಗಿದೆ. ಇದು ಎಲ್ಲರೂ ಮನವೊಲಿಸಿ ಎಲ್ಲ ಸಮುದಾಯದವರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಹಿಂದೆ ಏನು ನಾವು 17%ಗೆ 6.5 ಮಾಡಿದ್ದೀವಿ, ಅದೇ ರೀತಿ ಒಳಗ ಅದೇ ಪ್ರೊಪೋರ್ಷನೇಟ್ ಆಗಿ ಇಟ್ಕೊಂಡು 5.25, 5.25 ಮತ್ತು 4.5 ಅಂತ ಇವತ್ತು ಒಂದು ಐತಿಹಾಸಿಕ ನಿರ್ಧಾರ. 30 ವರ್ಷಗಳ ಹೋರಾಟ, ಅದ್ರ ಜೊತೆಗೆ ಎಷ್ಟು ಮಂದಿ ಮುಖ್ಯಮಂತ್ರಿಗಳಾದರು, ಎಷ್ಟು ಪಾರ್ಟಿಯವರು ಬಂದು ಹೋದ್ರು, ಆ ಕಗ್ಗಂಟನ್ನು ಬಗೆಹರಿಸಲಾರದೆ ಹಾಗೆ ಬಿಟ್ಟು ಹೋದರು. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸರ್ವ ಜಾತಿ ಜನಾಂಗದವ್ರನ್ನ ಒಗ್ಗೂಡಿಸಿಕೊಂಡು ಇಡೀ ಕ್ಯಾಬಿನೆಟ್ನಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ಪಡಿತಕ್ಕಂಥದ್ದು, ಇಡೀ ಅಸೆಂಬ್ಲಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ಗವರ್ನರ್ ಸಿಗ್ನೇಚರ್ ಆಗಿರ್ತಕ್ಕಂಥದ್ದು 17%, ಅದೇ ಪ್ರಪೋಷನ್ 15ಕ್ಕೆ ತಂದಿದೆ. ಅಂತಹ ಕಗ್ಗಂಟನ್ನು ಬಗೆಹರಿಸತಕ್ಕಂಥ ಮುಖ್ಯಮಂತ್ರಿಗಳು ನಾನು ವಿಶೇಷವಾದ ಅಭಿನಂದನೆ. ಸರ್ಕಾರದ ನಿರ್ಧಾರ ಘೋಷಣೆಗಳಿಗೆ ಸಾಕ್ಷಿಯಾಗಲು ರಾಜ್ಯದ ವಿವಿಧ ಕಡೆಗಳಿಂದ ಎಸ್ಸಿ ಸಮುದಾಯಗಳ ನಾಯಕರು ಜನರು ಬಂದಿದ್ದರು. ಸರ್ಕಾರ ಒಳ ಮೀಸಲಾತಿ ಘೋಷಣೆ ಮಾಡುತ್ತಲೇ ವಿಧಾನಸೌಧದ ಎದುರು ಸಿಹಿ ತಿನಿಸಿ ಸಂಭ್ರಮಿಸಿದ್ರು. ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ಶಾಲು ಹೊದಿಸಿ ಧನ್ಯವಾದ ಸಮರ್ಪಣೆ ಮಾಡಲಾಯಿತು. ಇದು ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮತಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ನಾನು ಎಲ್ಲ ಸಚಿವ ಸಂಪುಟದ ಎಲ್ಲ ಸದಸ್ಯರುಗಳಿಗೆ ಈ ಮೂಲಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹೀಗೆ ಎಸ್ಸಿ ಬಲಗೈ ಮತ್ತು ಎಡಗೈ ಸಮುದಾಯಗಳ ನಾಯಕರು ಒಳ ಮೀಸಲಾತಿ ಹಂಚಿಕೆಯನ್ನು ಒಪ್ಪಿದರೂ ಅಲೆಮಾರಿ ಸಮುದಾಯಗಳಿಗೆ ಸೇರಿರುವ 59 ಸಣ್ಣ ಜಾತಿಗಳನ್ನು ಸಿ ಕೆಟಗರಿಯ ಹೆಸರಿನಲ್ಲಿ ಎಸ್ಸಿ ಸ್ಪರ್ಶ ಜಾತಿಗಳ ಜೊತೆಗೆ ಸೇರಿಸಿದ್ದಕ್ಕೆ ವಿರೋಧ ಮುಂದುವರೆದಿದೆ. ಈ ಹಿಂದೆಯೂ ಸರ್ಕಾರ ಇದೇ ರೀತಿಯಲ್ಲಿ ಅಲೆಮಾರಿಗಳನ್ನ ಬಂಜಾರ, ಕೊರಚ, ಕೊರಮ ಮತ್ತು ಭೋವಿ ಸಮುದಾಯಗಳಿಗೆ ಸೇರಿಸಿದ್ದನ್ನ ವಿರೋಧಿಸಿದ್ದ.
ಅಲೆಮಾರಿ ಸಮುದಾಯಗಳ ಪರವಾಗಿ ಹೋರಾಡುತ್ತಿರುವ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ CS ದ್ವಾರಕನಾಥ್ ಒಳ ಮೀಸಲಾತಿ ಹಂಚಿಕೆಯ ಸ್ವರೂಪವನ್ನ ಟೀಕಿಸಿದ್ದಾರೆ. ಎಡ ಸಮುದಾಯ ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿ ಯಾಕೆ ಕೇಳ್ತು? ನಮಗೆ ಇವ್ರ ಜೊತೆಯಲ್ಲಿ ಫೈಟ್ ಮಾಡಕ್ ಆಗಲ್ಲ, ನಮ್ಮ ಶೇರ್ ನಮ್ಗೆ ಸಿಗಲ್ಲ, ಅದಕ್ಕೋಸ್ಕರ ನಮ್ಮ ಶೇರ್ ಅನ್ನ ನಮ್ಗೆ ಸಪರೇಟ್ ಆಗಿ ಕೊಡಿ ಅಂತ ಅವ್ರು ಹೋರಾಟ ಮಾಡಿದ್ದು. ಈಗ ಹೋರಾಟ ಆಯ್ತು, ಹೋರಾಟ ಆದ್ಮೇಲೆ ಇದೆಲ್ಲ ಕೂಡ ಏನೇನೋ ಮಾಡ್ತಾ ಇದಾರೆ. 5.25 ನಾನು ಫಸ್ಟ್ ಆಫ್ ಆಲ್ 5.25ಗೆ ಹೆಂಗೆ ನೀವು ಅರೈವ್ ಆಗ್ತೀರಿ? ವಾಟ್ ಇಸ್ ದ ಬೇಸಿಸ್ ಫಾರ್ ದಟ್? ಯು ಹ್ಯಾವ್ ಎಂಪರಿಕಲ್ ಡೇಟಾ ಫಾರ್ ದಟ್? ನಾಗಮೋಹನ್ ದಾಸ್ ಹೇಳಿದಾರ, ಸದಾಶಿವ ಕಮಿಷನ್ ಹೇಳಿದ್ಯಾ? ಯಾರು ಹೇಳಿದಾರೆ? ನಿಮ್ ಇಷ್ಟ ಪ್ರಕಾರ ಹಂಚ್ಕೊಂಡು ಹೋಗೋದು ಅಂದ್ರೆ ಏನ್ ಕಡೆಪುರಿನ ಇದು? ದಿಸ್ ಇಸ್ ಅಕ್ಟರ್ ನಾನ್ ಸೆನ್ಸ್ ಅಂತದಪ್ಪ. ನಾನು ಬಹಳ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ. ಅಲೆಮಾರಿಗಳನ್ನ ಇನ್ನೆಷ್ಟು ನಾಶ ಮಾಡ್ತಾ ಇದ್ದಾರೆ. ಅಲೆಮಾರಿಗಳಿಗೆ ಇದುವರೆಗೂ ಕೂಡ ಏನೂ ಕೊಟ್ಟಿರ್ಲಿಲ್ಲ. ಈಗ ಇದರಿಂದಾಗಿ ಇನ್ನಷ್ಟು ಅನ್ಯಾಯ ಆಗ್ತಾ ಇದೆ ಅವರಿಗೆ. ಹೀಗೆ ಅಲೆಮಾರಿ ಸಮುದಾಯಗಳ ಆಕ್ಷೇಪದ ನಡುವೆಯೇ ರಾಜ್ಯ ಸರ್ಕಾರವೇನೋ ಒಳ ಮೀಸಲಾತಿಯನ್ನ ಘೋಷಣೆ ಮಾಡಿದೆ. ಆದರೆ ಇದಕ್ಕೆ ಈಗ ಕಾಂಗ್ರೆಸ್ನ ನಾಯಕರು ಸಮ್ಮತಿ ಸೂಚಿಸಿದರೂ ಸಮುದಾಯಗಳು ಯಾವ ರೀತಿಯಲ್ಲಿ ಈ ಮೀಸಲಾತಿ ಹಂಚಿಕೆಯ ನಿರ್ಧಾರವನ್ನ ಸ್ವೀಕರಿಸುತ್ತಾರೆ ಎಂದು ನೋಡಬೇಕಿದೆ. ಜೊತೆಗೆ ಮತ್ತೆ ಯಾವುದಾದ್ರೂ ಸಮುದಾಯ ಕೋರ್ಟ್ ಮೆಟ್ಟಿಲೇರಿದ್ರೆ ಆಗ ಒಳ ಮೀಸಲಾತಿ ಹಂಚಿಕೆ ಮತ್ತಷ್ಟು ಗೋಜಲಾಗಲಿದೆ. ಹೀಗಾಗಿ ಸರ್ಕಾರ ಯಾವ ಸ್ವರೂಪದಲ್ಲಿ ಎಲ್ಲಾ ಸಮುದಾಯಗಳ ವಿಶ್ವಾಸ ಗಳಿಸಲು ಪ್ರಯತ್ನಿಸುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಳ ಮೀಸಲಾತಿಯನ್ನು ಹಂಚಿರುವಂತಹ ಖುಷಿಯಲ್ಲಿ ಸರ್ಕಾರ ಇದೆ, ನಾವು ಎಲ್ರಿಗೂ ಕೂಡ ಸಮಾಧಾನ ಪಡಿಸಿದ್ದೀವಿ ಅನ್ನುವಂತಹ ಆತ್ಮವಿಶ್ವಾಸ ಸರ್ಕಾರದ ಮಟ್ಟದಲ್ಲಿದೆ. ಆದರೆ ಅಲೆಮಾರಿ ಸಮುದಾಯದ ಪರವಾಗಿ ನಿಂತಿರುವಂತಹವರು ಇದರಲ್ಲಿ ಆಕ್ಷೇಪವನ್ನು ತೆಗೆದಿದ್ದಾರೆ. ಹೀಗಾಗಿ ಈ ಆಕ್ಷೇಪ ಕೇವಲ ಅಲೆಮಾರಿ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿ ಮುಂದುವರಿಯುತ್ತಾ? ಅದರ ಆಚೆಗೂ ಕೂಡ ಅಸಮಾಧಾನಗಳು ಹೊರಬರ್ತಾವ? ಇದು ಸಹಮತದ ಹಂಚಿಕೆ ಆಗೋಕ್ಕೆ ಸಾಧ್ಯ ಇದೆಯಾ, ಅಥವಾ ಇಲ್ಲಿ ಅಸಮ್ಮತಿಗಳು ಕೂಡ ಬರ್ತಾವ ಅನ್ನೋದನ್ನು ಮುಂದೆ ನೋಡಬೇಕಿದೆ.